ಖಾನಾವಳಿ ಆರೋಗ್ಯಪೂರ್ಣ ಅಡುಗೆ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ನಮ್ಮ ಇಂದಿನ ಖಾನಾವಳಿ ಕಾರ್ಯಕ್ರಮಕ್ಕೆ ಶ್ರೀಮತಿ ಚಂದ್ರ ಅವರು ಬಂದಿದ್ದಾರೆ. ಅವರನ್ನ ನಮ್ಮ ಖಾನಾವಳಿ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನಮ್ಮ ಖಾನಾವಳಿ ಕಾರ್ಯಕ್ರಮಕ್ಕೆ ಸ್ವಾಗತ. ನಿಮಗೆ ಶರಣು ಶರಣಾರ್ಥಿ. ನಿಮಗೂ ಶರಣು ಶರಣಾರ್ಥಿ, ನೋಡೋರ್ಗೂ ಶರಣು ಶರಣಾರ್ಥಿ. ಆಲ್ರೆಡಿ ಒಂದ್ಸತಿ ಬಂದು ನಮ್ಮ ಖಾನಾವಳಿಯಲ್ಲಿ ಒಳ್ಳೆ ಏನದು ಅಡಿಗೆ ಮಾಡಿದೀರಾ. ಸೊ ಅವರೆಕಾಳಿದು ನನಗೆ ನೆನಪಿದೆ, ಯಾಕಂದ್ರೆ ನನಗೆ ಅವರೆಕಾಯಿ ಅಂದ್ರೆ ನಾನು ಹೇಳಿದೀನಿ ತುಂಬಾ ಇಷ್ಟ. ಸೊ ಅದು ಮರ್ತೋಗಿಲ್ಲ. ಸೊ ಹೇಗನ್ನಿಸ್ತು ನಿಮ್ಗೆ ಮಾಡಿ ಹೋಗಿದ್ದೀರಾ? ಎರಡನೇ ಸತಿ ಬರ್ತಾ ಇದ್ದೀರಾ? ತುಂಬ ಖುಷಿ ಆಯಿತು ನನಗೆ. ನಾನಿದು ಫಸ್ಟ್ ಟೈಮ್ ಬಂದಿದ್ದು, ತುಂಬಾ ಖುಷಿ ಆಗೋಯ್ತು. ನನ್ನ ಫ್ರೆಂಡ್ಸ್ ಎಲ್ಲ ನೋಡಿದ್ರು, ಹೇ ತುಂಬ ಚೆನ್ನಾಗಿದೆ ಅಂತಂದರು. ಸೊ ಈಗ ಎರಡನೇ ಸತಿ ಬಂದಿದ್ದೀರಾ, ಏನು ಮಾಡ್ತಾ ಇದ್ದೀರಾ? ಇವತ್ತು ನಾನು ಅವರೆಕಾಳು ಉಸಳಿ, ಆಮೇಲೆ ಅವರೆಕಾಳ್ದು ಚಪಾತಿ. ಓಕೆ, ನಾನು ಹೇಳಿದಕ್ಕೆ ಪುನಃ ನೀವು ಅವರೆಕಾಳೆ ತಂದಿದ್ದೀರಾ ಅಂತ ನನಗೆ ಡೌಟ್ ಆಗಿದೆ. ಸತ್ಯಶ್ರೀಗೆ ಇಷ್ಟ ಅಂತ ಇಟ್ಕೊಂಡ್ ಬಂದ್ರಾ? ಹೌದು ಹೌದು ಹೌದು. ಓಕೆ ಸರಿ, ಹಾಗಾದ್ರೆ ಫಸ್ಟ್ ಏನ್ ಮಾಡ್ತೀರಾ? ಉಸ್ಲಿನ? ಅವರೆಕಾಳು ಉಸ್ಲಿ ಮಾಡ್ತೀನಿ. ಅದಕ್ಕೆ ಏನೆಲ್ಲ ಸಾಮಗ್ರಿಗಳು ಬೇಕು? ಅದಕ್ಕೆ ಈರುಳ್ಳಿ, ಹಸಿಮೆಣಸಿನಕಾಯಿ, ಕರಿಬೇವಿನ ಸೊಪ್ಪು, ತೆಂಗಿನಕಾಯಿ, ಆಮೇಲೆ ಒಗ್ಗರಣೆ ಸಾಮಾನು, ಜೀರಿಗೆ, ಸಾಸಿವೆ, ಇಷ್ಟಂತೂ ಬೇಕೇ ಬೇಕು. ಓಕೆ ಓಕೆ ಸರಿ, ಇದನ್ನ ಇವಾಗ ನೀವು ಆಲ್ರೆಡಿ ಬೇಯಿಸ್ಕೊಂಡಿದ್ದೀರಾ? ಹೌದು, ಬೇಯಿಸಿದ್ದೀನಿ. ಅಂದ್ರೆ ಬೇಗ ಆಗುತ್ತೆ ಅಂತ ಅಷ್ಟೇನೆ. ಹೌದು ಹೌದು. ಸರಿ ಸರಿ, ಯಾಕಂದ್ರೆ ಈಗ ಪುನಃ ಬೇಯಿಸೋದು ಅಂದ್ರೆ ಸ್ವಲ್ಪ ಉಸ್ಲಿ ಮಾಡುವಾಗ ಈ ಕ್ರಮನ ಮಾಡ್ಕೊಂಡ್ರೆ ಒಳ್ಳೇದು ಅಂತ ನೀವೆಲ್ರಿಗೂ ಒಂದು ಬೇಗ ಆಗುತ್ತೆ ಅಂತ ಉದ್ದೇಶ. ಹೌದು ಸರಿ, ಶುರು ಮಾಡೋಣ. ಪ್ಯಾನ್ ಕೊಡಿ. ಒಲೆ ಹಚ್ಕೊಂಡ್ಬಿಡ್ತೀರಮ್ಮ? ಎಣ್ಣೆ ಕೊಡಿ. ಸೊ ನೀವು ಕೂಡ ಅವರೆಕಾಳು ಜಾಸ್ತಿ ಮಾಡ್ತಾ ಇರ್ತೀರಾ ಮನೆಯಲ್ಲೆಲ್ಲ? ಅಯ್ಯೋ, ನಂಗೆ ತುಂಬ ಇಷ್ಟ ರೀ. ಆಮೇಲೆ ಇನ್ನೊಂದು ಏನು ಗೊತ್ತಾ, ಅವರೆಕಾಳು ಡಯಾಬಿಟಿಕ್ ಒಳ್ಳೇದಂತೆ. ಹೌದಾ? ಒಳ್ಳೇದಂತೆ. ಸೊ ಎಲ್ಲದಕ್ಕೂ ಒಳ್ಳೇದು. ಕಾಳುಗಳು ಅಂದ್ರೆ ಹೋಲ್ ಗ್ರೀನ್ಸ್ ಕಾಳುಗಳು ಆರೋಗ್ಯಕ್ಕೆ ತುಂಬಾ ಒಳ್ಳೇದು. ಅವರೆಕಾಳಲ್ಲಿ ಸಹ ಒಳ್ಳೆ ವಿಟಮಿನ್ಸ್ ಎಲ್ಲ ಇರುತ್ತೆ. ಹೌದು ಹೌದು. ಈಗ ಜಾರ್ ಕೊಡಿ, ಮಿಕ್ಸಿ ಜಾರ್. ಇದಕ್ಕೆ ಹಸಿಮೆಣಸಿನಕಾಯಿ, ಕರಿಬೇವಿನ ಸೊಪ್ಪು. ಇದು ಎಣ್ಣೆ ಕಾಯ್ತಾ ಇರಲಿ ಅಷ್ಟೇ, ಬೇಗ ಆಗುತ್ತೆ ಅಂತ ಅಷ್ಟೇ, ಇನ್ನೇನಿಲ್ಲ. ಸರಿ ಸರಿ, ಓಕೆ. ಎಲ್ಲ ಹಸಿದೆ ಮತ್ತೆ ಹಸಿಮೆಣಸು, ಸ್ವಲ್ಪ ಈರುಳ್ಳಿ, ಜಾಸ್ತಿ ಹಾಕ್ಬಾರ್ದು ಇದಕ್ಕೆ, ಸ್ವಲ್ಪ ಈರುಳ್ಳಿ ಅಷ್ಟೇ. ಇದು ಒಗ್ಗರಣೆಗೆ ಹಾಕಬೇಕು, ಸ್ವಲ್ಪ ಮಿಕ್ಸಿಗೆ ಓಡಿಸ್ಕೊಟ್ಬಿಡಿ. ಓಕೆ, ಒಗ್ಗರಣೆಗೆ ಇದನ್ನು ಹಾಕೋದಾ? ಹೌದು ಹೌದು. ಸ್ವಲ್ಪ ತರ್ತರಿ ಇದ್ರೆ ಸಾಕು. ಸಾಕಾ? ಸಾಕು ಸಾಕು. ಒಂದು ಸ್ಪೂನು. ಆಮೇಲೆ ಹಾಗೆ ಆ ಮರದ್ದು ಕೈ ಇದೆಯಲ್ಲ, ಅದು ಕೊಡಿ. ಇದಾಗ್ಬೋದಾ? ಆಯ್ತು ಆಯ್ತು, ಯಾವ್ದಾದ್ರು ಪರವಾಗಿಲ್ಲ. ಇದೊಂದು ಸ್ವಲ್ಪ ಹೀಗೆ ಎಣ್ಣೆಯಲ್ಲಿ ಮಿಕ್ಸ್ ಆಗೋವರೆಗೂ ಮಾಡಿಬಿಟ್ಟು ಈರುಳ್ಳಿ ಕೊಡಿ. ಇದು ಸಿಂಪಲ್, ಅದರಷ್ಟು ಇದಿಲ್ಲ, ಸಿಂಪಲ್. ನನ್ ನೆನಪಿದೆ, ಹೋದ್ಸತಿ ಬಂದಾಗ ಸ್ವಲ್ಪ ವಿಧಾನಗಳು ಜಾಸ್ತಿ ಇತ್ತು, ಆದ್ರೆ ಟೇಸ್ಟು ತುಂಬಾ ಚೆನ್ನಾಗಿ ಮಾಡಿದ್ರಿ. ಬೆಣ್ಣೆ ಕೊಡಿ. ಅಡಿಗೆ ಅಂತೂ ಇಷ್ಟ ಅಂತ ಹೇಳಿದ್ರಿ, ಅದನ್ನ ಬಿಟ್ಟು ಬೇರೆ ಯಾವ್ದ್ರಲ್ಲ? ಅವಾಗಲೂ ನಾನು ಸುಮ್ಮನೆ ಇಲ್ಲ, ಮೈಲಿ ಕಸು ಇದ್ದಾಗ ಏನು ಮಾಡಿದೆ, ಪಿ ಜಿ ಮಾಡಿದೆ. 30 ಜನ ಹುಡುಗಿರು, ಅವ್ರಿಗೆಲ್ಲ ಅಡುಗೆ ತಿಂಡಿ ಒಂಥರ ಖುಷಿ ಆಗ್ತಿತ್ತು. ಆಮೇಲೆ ಅದೇ ಅದು ಇದೆ. ಅದು ನಮ್ಮದು ಸ್ನೇಹ ಬಳಗ ಅಂತ ಇದೆ. ಅದರಲ್ಲಿ ನಾನು ಮಲ್ಲೇಶ್ವರಂ ಕಡೆಯಿಂದ ಮೆಂಬರು. ಡ್ಯಾನ್ಸು, ಡ್ರಾಮಾ, ಸಿಂಗಿಂಗು ಬೇಕಾದಷ್ಟು ಮಾಡಿದ್ದೀನಿ. ವಚನ ಗಾಯನ ಎಲ್ಲ ಮಾಡಿದ್ದೀನಿ. ಹೀಗಾಗಿ ಫುಲ್ ಬ್ಯುಸಿ ನಾನು. ಈ ಕಾಳು ಕೊಡಿ. ಸೊ ಡ್ಯಾನ್ಸ್ ಹೇಳಿದ್ರೆ ಏನು, ಭರತನಾಟ್ಯನ? ಯಾವ ಥರ? ಭರತನಾಟ್ಯ ಕಲ್ತಿದ್ದೆ, ಯಾವುದಾದ್ರೂ ಮಾಡ್ತೀನಿ. ಈ ವಯಸ್ಸಲ್ಲೂ ನಾನು ಮಾಡಿ ಸೀನಿಯರ್ ಸಿಟಿಸನ್ನಲ್ಲಿ ಫಸ್ಟ್ ಪ್ರೈಸ್ ತೊಗೊಂಡಿದ್ದೀನಿ. ಹೌದಾ? ಓಕೆ. ಯಾಕಂದ್ರೆ ನೀವು ಮಾತಾಡುವಾಗನೇ ಗೊತ್ತಾಯ್ತು ತುಂಬಾ ಟ್ಯಾಲೆಂಟ್ ಇದೆ ನಿಮ್ಗೆ. ಏನಂದ್ರೆ ಒಂಥರ ತುಂಬಾ ಆಕ್ಟಿವ್ ಆಗಿದ್ದೀರಾ. ಎಷ್ಟು ಏನಂದ್ರೆ ಈಗಿನ ಏನು ಯಂಗ್ಸ್ಟರ್ಸ್ ಎಲ್ಲ ಕಲಿಬೇಕು ನಿಮ್ಮನ್ನ ನೋಡಿ. ಏನೋ ಅದೇನೋ ಚಿಕ್ಕ ಹುಡುಗಿಯಿಂದನೂ ಅಷ್ಟೇನೆ, ಚಿಕ್ಕವರಿಂದನೂ ಎಕ್ಸ್ಟ್ರಾ ಕರಿಕ್ಯುಲರ್ ಇಂಟ್ರೆಸ್ಟ್ ಜಾಸ್ತಿ ಅಷ್ಟೇ. ಆಯ್ತಾ? ಈಗ ಉಪ್ಪು ಕೊಡಿ. ಉಪ್ಪು ತಕ್ಕಷ್ಟು, ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ಕೆಲವ್ರು ಕಡಿಮೆ ಹಾಕ್ಕೊಳ್ತಾರೆ, ಕೆಲವ್ರಿಗೆ ಉಪ್ಪು ಜಾಸ್ತಿ ಬೇಕು, ಹಾಗಿರುತ್ತೆ. ಈಗ ತೆಂಗಿನಕಾಯಿ ಕೊಡಿ.
ನಿಂಬೆಹಣ್ಣು ರಸ ಕೊಡಿ. ಇಲ್ಲ ಏನಿಲ್ಲ, ಅಷ್ಟೇ ಅದು. ಅಷ್ಟೇನಾ? ಅಷ್ಟೇ ಅಷ್ಟೇ ಅಷ್ಟೇ. ಓಕೆ. ಮಾಮೂಲಿ ಬೇರೆ ಉಸ್ತಿಗಳೆಲ್ಲ ಮಾಡ್ತೀರಾ ನೀವು? ಅಂದ್ರೆ ಅವರೆಕಾಳು ಬದ್ಲಿಗೆ ಎಸ್ಪೆಷಲಿ ಎಲ್ಲ ಕಾಳು ಮೊಳಕೆ ಬಸ್ಸೇ ಮಾಡೋದು ನಾನು. ಹೌದಾ? ಮೊಳಕೆ ಬಸ್ಸಿ, ಬಸ್ಸಾರು, ಪಲ್ಯ ಎಲ್ಲ ಕಾಮನ್ ಅದೇ, ಎಲ್ಲರೂ ಮಾಡ್ತಾರೆ ಅದನ್ನ. ಆಯ್ತು ಇದು. ಓಕೆ. ಸೊ ಇದು ರೆಡಿ ಆಗಿದೆ. ಸೊ ಚಂದ್ರ ಅವರೇ, ಈಗ ಚಪಾತಿ ಅಂದರೆ ಅವರೆಕಾಳಿನ ಮಸಾಲ ಚಪಾತಿ ಮಾಡ್ತೀನಿ ಅಂತ ಹೇಳಿದ್ರಿ. ಅದಕ್ಕೆ ಏನೆಲ್ಲ ಸಾಮಗ್ರಿಗಳು ಬೇಕು? ಅದಕ್ಕೆ ತೆಂಗಿನಕಾಯಿ, ಬೇಯಿಸಿದ ಅವರೆಕಾಳು, ಒಂದು ಸ್ವಲ್ಪ ಬೆಣ್ಣೆ ತಿನ್ಬೇಕಾದ್ರೆ ಬೇಕು, ಉಪ್ಪು, ಸ್ವಲ್ಪ ಮೈದಾ ಹಿಟ್ಟು, ಗೋಧಿ ಹಿಟ್ಟು. ಮೇನ್ ಆಗಿ ಅದೇನೆ ಗೋಧಿ ಹಿಟ್ಟು. ರೆಗ್ಯುಲರ್ ಚಪಾತಿ ಮಾಡುವಂಥದ್ದೇ. ಓಕೆ. ಸೊ ಇದನ್ನ ಆಲ್ರೆಡಿ ಬೇಯಿಸ್ಕೊಂಡಿದ್ದೀರಾ? ಹೌದು ಅಲ್ವಾ? ಸರಿ. ಅದನ್ನ ಸ್ವಲ್ಪ ಸ್ಮ್ಯಾಶ್ ಮಾಡಬೇಕು. ಫಸ್ಟಿಗ? ಹೌದಾ? ಸ್ವಲ್ಪ ಮಿಕ್ಸಿ ಹಾಕೊಳ್ಬೇಕಾ? ಹೌದು, ಜಾರ್ಗೆ ಹಾಕೊಂಡು ಸ್ವಲ್ಪ ಸ್ಮ್ಯಾಶ್ ಮಾಡಿಕೊಟ್ಬಿಡಿ. ಒಂದು ಪ್ಲೇಟ್ ಕೊಡಿ. ಹೇಗೆ ಮಾಡ್ಕೋ? ಏನು ಬೇಕು ಫಸ್ಟಿಗೆ? ಅವರೆಕಾಳು ಸ್ಮ್ಯಾಶ್ ಮಾಡಿ ಒಂಚೂರು. ಮಿಕ್ಸಿಗೆ ಹಾಕೊಂಡ್ಬಿಡ್ಲಾ? ಮಿಕ್ಸಿಗೆನೆ. ಎಷ್ಟು ಹಾಕೊಳ್ಳೋದು? ಅರ್ಧನಾ ಅಥವಾ ಫುಲ್ಲಾ? ಹೇಗೆ? ಫುಲ್ ಹಾಕ್ಬಿಡಿ. ಓ, ಫುಲ್ ಮಿಕ್ಸಿಗೆ ಹಾಕ್ಬಿಡಿ. ಯಾಕಂದರೆ ಈಗ ನಾನೇನು ಅವರೆಕಾಳು ಉಸ್ಲಿ ಮಾಡಿದ್ದೀನಲ್ಲ ಅದನ್ನ ಹಾಗೆ ಹಾಕೋತೀನಿ ಅದಕ್ಕೆ. ಓಕೆ ಓಕೆ, ಸರಿ ಸರಿ. ಅಂದರೆ ನಿಮಗೆ ಲಡ್ಸೋದಕ್ಕೆ ಕಾಳಿದ್ರೆ ಲಡ್ಸೋದಕ್ಕೆ ಬರೋದಿಲ್ಲ ಅಲ್ವಾ? ಹಾಗಾಗಿ ಅದು ಲಟ್ಸಕ್ಕಾಗಲ್ಲ, ಕೈಲೇನೆ ಪೇಪರ್ ಮೇಲೆ ತೊಟ್ಟಬೇಕು. ಹೌದಾ? ಲಟ್ಸಕ್ ಬರಲ್ಲ. ಸರಿ ಸರಿ. ಚಪಾತಿ ಅಂದ್ರಲ್ಲ, ನನಗದೇನೋ ಲಡ್ಸ್ತೀರ ಅನ್ಕೊಂಡೆ. ಸರಿ. ಇನ್ನೇನು ಗೋಧಿ ಹಿಟ್ಟಿದ್ದು ಮಾಡಿದ್ರೆ ಚಪಾತಿನೇ ಅನ್ಬೇಕು. ಸೊ ಇದು ಹಾಕ್ಕೊಡ್ತೀನಿ. ಸಾಕಾ ಇದು? ಹಾಂ, ಸಾಕು. ಸ್ವಲ್ಪ ಅಂದ್ರೆ ಚೂಚೂರು ತರಿತಾರೆ ಇದೆ, ಪರವಾಗಿಲ್ಲ, ಲಟ್ಸೋದಲ್ಲ ಅಂತ. ಓಕೆ ಅಲ್ವಾ? ಸರಿ. ಈಗೇನ್ ಮಾಡೋದು? ಗೋಧಿ ಹಿಟ್ಟು. ಚಪಾತಿ ಯಾವಾಗ್ಲೂ ಮಾಡ್ತೀರಾ ನೀವು? ಬೇರೆ ಬೇರೆ ವೆರೈಟಿ ಇದೆಲ್ಲ? ಈಗ ಅವರೆಕಾಳು ತರ ಬೇರೆ ವೆರೈಟಿ ಇದು ಎಸ್ ಎಲ್ಲ ಮಾಡ್ತೀವಿ. ಮುದ್ದೆ, ಚಪಾತಿ, ರೊಟ್ಟಿ ಎಲ್ಲ. ಉಪ್ಪು ಕೊಡಿ, ತೆಂಗಿನಕಾಯಿ ಕೊಡಿ. ಸೊ ಇದಕ್ಕೆ ಎಲ್ಲ ಹಾಕೊಳ್ಳೋದು, ಏನೆಲ್ಲ ಸಾಮಗ್ರಿಗಳಿದೆಯೋ ಅದನ್ನೆಲ್ಲ ಇದಕ್ಕೆ ಹಾಕೊಂಡ್ಬಿಡೋದಾ? ಸ್ಮ್ಯಾಶ್ ಮಾಡಿರುವಂತಹದ್ದು ಅವರೆಕಾಳು. ಸೊ ಇದೆಲ್ಲ ನೀವೇ ಟ್ರೈ ಮಾಡಿರೋದಾ? ನಾನೇ ಯಾರು ಮಾಡಲ್ಲ ಇದನ್ನ. ಹೌದಲ್ಲ? ಯಾಕಂದ್ರೆ ಅವರೆಕಾಳಿದ್ ಏನೇನೋ ಕೇಳಿದೀವಿ, ಏನದು ಪಕೋಡ ಅಂತೆ, ವಡೆ ಅಂತೆ, ರೊಟ್ಟಿ, ಬಿಸಿಬೇಳೆ ಬಾತು, ಏನೆಲ್ಲ ಕೇಳಿದೀನಿ. ಇದು ಚಪಾತಿ ಅಂತೂ ಫಸ್ಟ್ ಟೈಮ್ ಕೇಳೋದು ನಾನು. ಸೊ ನೀವೇ ಇದನ್ನ ನಿಮ್ಮ ಅಡಿಗೆ ಮನೆಯಲ್ಲೇ ಪ್ರಯೋಗ ಮಾಡಿದ್ದು? ನಂಗೆ ಇಷ್ಟ. ಇಷ್ಟ. ಇದ್ರ ಜೊತೆಗೆ ಏನು ಬೇಡ, ಪಲ್ಯ ಗಿಲ್ಯ ಅದೆಲ್ಲ ಏನೂ ಬೇಕಿಲ್ಲ. ಏನೋ ಒಂಚೂರು ಉಪ್ಪಿನಕಾಯಿ, ತುಪ್ಪನೋ ಬೆಣ್ಣೆನೋ ಇದ್ರೆ ಸಾಕು. ಜೊತೆಗೆ ಟೀ ಕಾಫಿನೋ ಇದ್ಬಿಟ್ರೆ ಆಹಾ ಏನು ಚೆನ್ನಾಗಿರುತ್ತೋ. ಈಗ ಇದಕ್ಕೆ ಸ್ವಲ್ಪ ಅದು ಅವರೆಕಾಳು ಉಸ್ಲಿ ಮಾಡಿದ್ದೀನಲ್ಲ ಅದು ಹಾಕ್ಕೊಳ್ತೀನಿ. ಆಯ್ತಾ? ಹೌದಾ? ಬಟ್ಲೆ ಕೊಡಿ. ಸೊ ಈಗ ಚಪಾತಿಗೆ ಒಂಥರ 2 in 1 ಥರ. ನಾನು ಯೋಚಿಸಿದ್ದು ಉಸ್ಲಿನ ಅದ್ರ ಜೊತೆ ಹಾಕೊಂಡು ತಿಂತೀರಾ ಅಂತ ಅನ್ಕೊಂಡೆ, ತಿನ್ನೋದು ಅಂತ. ಅಷ್ಟು ಚೆನ್ನಾಗಿರಲ್ಲ, ಬಟ್ ಓಕೆ. ಮೈದಾ ಸ್ವಲ್ಪ ಹಾಕ್ಕೋಬೇಕು. ಸ್ವಲ್ಪ ಸ್ವಲ್ಪ, ಭಾಳ ಸ್ವಲ್ಪ, ಸುಮ್ಮನೆ ಹರಿಯಲ್ಲ ಅದು. ಮೈದಾ ಗುಣ ಏನು ಅಂದರೆ ಅದೊಂಥರ ಅಂಟಿದ್ದಂಗೆ, ಜಿಗಟಿದ್ದಂಗೆ. ನೀವು ಏನಕ್ಕೆ ಹಾಕಿದ್ರೂ ಅದು ಹರಿಯಲ್ಲ. ಬೈಂಡಿಂಗಿಗೆ ಸಾಕು. ಅಷ್ಟೇ ಅಷ್ಟೇ. ಯಾಕಂದ್ರೆ ಗೋಧಿನೇ ಒಳ್ಳೇದು ಆರೋಗ್ಯಕ್ಕೆ. ಮೈದಾ ಸ್ವಲ್ಪ ನೀವು ಇರ್ಲಿ ಅಂತ ಹಾಕ್ತಾ ಇದ್ದೀರಾ. ಒಂದು ಸ್ವಲ್ಪ ಎಣ್ಣೆ ಕೊಡಿ. ಸಾಕಾಗ್ಬೋದಾ? ಹಂಚು ಕೊಡಿ. ನಾನು ಇದು ಕಲಸೋ ಅಷ್ಟರಲ್ಲಿ ಹಂಚು ಬಿಸಿ ಆಗುತ್ತೆ. ಚೆನ್ನಾಗಿ ನಾದೋ ಅಷ್ಟರಲ್ಲಿ ಹಂಚು ಕಾಯುತ್ತೆ. ಆಮೇಲೆ ಮಾಡಿ ಇದನ್ನ ಏನಪ್ಪ ಅಂತಂದ್ರೆ, ನೀವು ಮತ್ತೆ ಇನ್ನೊಂದ್ಸಲ ಮಾಡ್ಕೋಬೇಕು ಅಂದರೆ ಮಿದುವಾಗಿ ಕಲಿಸ್ಬಾರ್ದು. ಸುಮ್ಮನೆ ಎಲ್ಲ ಮಿಕ್ಸ್ ಮಾಡಿಬಿಟ್ಟು ನಿಮ್ಗೆ ಎಷ್ಟು ಬೇಕೋ ಅಷ್ಟು ಇದನ್ನ
ತಗೊಂಡು ಮಿಕ್ಕಿದ್ ನೀವು ಇಟ್ಕೋಬಹುದು. ಇಟ್ಕೊಂಡು ನೀವು ಯಾವಾಗಾದ್ರೂ ಯಾವಾಗ ಮಾಡ್ಬೋದು. ಫ್ರಿಜ್ಜಲ್ಲಿ ಇಟ್ಬಿಡಿ, ಯಾಕಂದ್ರೆ ತೆಂಗಿನಕಾಯಿ ಹಾಕಿದೆ ಅಲ್ವಾ. ಒಂದಿನ 2 ದಿನ ಧಾರಾಳವಾಗಿ 2 ದಿನ ಇಡ್ಬೋದು. ಚೆನ್ನಾಗಿ ಬಾಯಿ ಮುಚ್ಚಿ ಇಡೋ ಹಂತದ್ರಲ್ಲಿ ಇಟ್ಬಿಟ್ಟು ಮಾಡ್ಬೋದು. ಮತ್ತೆ ಇತ್ತೀಚೆಗೆ ನಿಮ್ಮ ಸ್ನೇಹ ಅಂತ ಒಂದು ಸಂಘದಲ್ಲಿ ಇದ್ದೀನಿ ಅಂತೆಲ್ಲ ಹೇಳಿದ್ರಲ್ವಾ, ಏನದು ಹೋಗಿದ್ದೀರಾ, ಏನಾದ್ರು ಕಾರ್ಯಕ್ರಮ ಎಲ್ಲ ಕೊಡ್ತಾ ಇರ್ತೀರಾ? ಬೇಕಾದ್ರೆ ಯಾವ ತರ ಡ್ಯಾನ್ಸ್ ಅಲ್ಲಿ ನೀವು ಫಸ್ಟ್ ಪ್ರೈಸ್ ಬಂತು ಅಂತ ಹೇಳಿದ್ರಿ? ಅದು ಮೊಗ್ಲಾಜಮ್ ಮೂವಿದು ಹಿಂದಿದ मोहे पन घट पे ನಂದಲಾಲ್ ಛೇಡ್ ಗಯೋರೆ ಇದೆಯಲ್ಲ ಅದು ಮಧುಬಾಲ ರೋಲ್. ಎನರ್ಜಿ ನೋಡಿ ನಾವೆಲ್ಲ ಕಲಿಬೇಕು ನಿಜವಾಗ್ಲೂ. ಅದರಲ್ಲಿ ಸೀನಿಯರ್ ಸಿಟಿಸನ್ ಅಂತ ಡ್ಯಾನ್ಸ್ ಇಟ್ಟಿದ್ರು, ಅದರಲ್ಲಿ ನನಗೆ ಫಸ್ಟ್ ಪ್ರೈಸ್ ಬಂತು. ಜೊತೆಗೆ ಶ್ರೀಮತಿ ಸ್ನೇಹ ಅಂತಾನು ಟೈಟಲ್ ಕೊಟ್ರು. ಹೌದಾ? ವಾವ್, ಬಹಳ ಸಂತೋಷ ಆಯ್ತು ನಿಮ್ಮನ್ನು ನೋಡ್ತಾ ಇದ್ರೆ. ಏನು ನಾನು ಹೇಳಿದಾಗ ಎನರ್ಜಿ, ನೀವು ಮಾಡುವ ಅದೊಂದು ಕಾನ್ಫಿಡೆನ್ಸ್ ಇದೆಯಲ್ವಾ, ನಿಜವಾಗ್ಲೂ ಎಲ್ಲರೂ ಕಲೀಲೇಬೇಕು. ಇನ್ನೇನು ಎಲ್ಲ ಮಾಡಿ ಆಯ್ತು, ನಮ್ಮ ಕರ್ತವ್ಯ ಎಲ್ಲ ಆಯ್ತು, ಮಕ್ಕಳೆಲ್ಲ ಸೆಟ್ಲ್ ಆದ್ರು, ಇನ್ನೇನು ಏನಾರದು ರಿಟೈರ್ಡ್ ಲೈಫ್ ಅಂತ ಯೋಚನೆ ಮಾಡ್ತಾರೆ. ಬಟ್ ನೀವು ಈಗಲೂ ಆಕ್ಟಿವ್ ಆಗಿದ್ದೀರಲ್ಲ, ಅದು ನಿಜವಾಗ್ಲೂ ಮೆಚ್ಚಬೇಕು. ಹೇಳ ಶ್ರೀ, ನಾನು ನನ್ನ ಕಾಲ್ ಸರಿ ಇದ್ದಿದ್ರೆ ಇನ್ನೂ ಡ್ಯಾನ್ಸ್ ಮಾಡ್ತಿದ್ದೆ ನಾನು. ನೋಡಿ, ದಟ್ ಇಸ್ ಅ ಸ್ಪಿರಿಟ್. ಅದು ಬಲ್ಗಾಲ್ ಸ್ವಲ್ಪ ಏಜ್ ಫ್ಯಾಕ್ಟ್ ಇರ್ಲಿ ಬಿಡಿ, ಇನ್ನೂ ನೀವು ಮನ್ಸು ಮಾಡಿದ್ರೆ ಮಾಡ್ಬೋದು. ಬಾಳೆ ಎಲೆಲ್ಲಾದ್ರೆ ಸಲೀಸಾಗಿ ಚೆನ್ನಾಗಿ ಅದನ್ನ ಹಾಕ್ಬಿಡ್ಬೋದು. ಹೌದು ಹೌದು, ಬಾಳೆ ಎಲೆಲ್ಲಾದ್ರೆ ಸಲೀಸಾಗಿ ಬರುತ್ತೆ. ಆಮೇಲೆ ಅದೇ ಇನ್ನೊಂದು ಹೇಳ್ತೀನಿ, ಅದು ಮಾರ್ಕೆಟಿಗೆ ಬಂದಿಲ್ಲ. ಪೇಪರ್ ಇದೆಯಾ ಒಂದು, ಗೊತ್ತಾಯ್ತಾ? ಪ್ಲಾಸ್ಟಿಕ್ ಶೀಟು ಅಲ್ಲ, ಪೇಪರು ಅಲ್ಲ ರೀ, ಅದೇನು ಮಾಡಿದ್ದಾರೆ ಗೊತ್ತಿಲ್ಲ. ಅದನ್ನ ನಾವೇ ಹೇಗೆ ತೊಟ್ಬಿಟ್ಟು ಅದನ್ನೇ ಹಿಂಗೆ ಹಾಕ್ಬಿಟ್ರೆ ಸುಡಲ್ಲ ಪೇಪರು. ಹೌದಾ? ತುಂಬ ಚೆನ್ನಾಗಿ ಬರುತ್ತೆ. ಆಯ್ತಲ್ಲ, ಇದು ಎಣ್ಣೆ ಬೇಕಾ ಅದಕ್ಕೆ? ಬೇಡ ಬೇಡ, ಎಣ್ಣೆ ಇಲ್ಲಿ ಚೆನ್ನಾಗಿ ಬೇಕಾದಷ್ಟು ಹಾಕಿದೆ. ಈಗ ಮೇಲೆ ಬೆಣ್ಣೆ ಬೇರೆ ಹಾಕೊಂಡು ತಿಂತೀರಾ, ಸೊ ಬೇಡ. ಸಾಕು ಸಾಕು, ಬೇಕಾದಷ್ಟು ಅದೇನೇನೆ. ಖಾನಾವಳಿಗೆ ಬಂದು ಜಾಸ್ತಿ ತಿಂದು ದಪ್ಪ ಆಗೋದು ಬೇಡ ಅಂತ ಅಲ್ವಾ? ಏನು ದಿನ ಮಾಡ್ಕೊಳ್ಳಲ್ವಲ್ಲ, ಅಪರೂಪಕ್ತಾನೆ. ಅವರೆಕಾಳು ಸೀಸನ್ ಬಂದಾಗ ಮಾಡ್ಕೋತೀವಿ. ಸರಿ ಸರಿ. ಸೊ ಈಗ ಚಪಾತಿ ಆಗ್ತಾ ಇದೆ ಅಲ್ವಾ? ಬೇಯ್ತಾ ಇದೆ ಚಪಾತಿ. ಬೇಕಾದ್ರೆ ಒಂಚೂರು ಎಣ್ಣೆ ಹಾಕೋಬಹುದು, ನೋ ಪ್ರಾಬ್ಲಮ್. ಅಂದ್ರೆ ಸಾಧಾರಣ ಇದು ರೊಟ್ಟಿ ತರಾನೇ ಕಾಣ್ತಾ ಇದೆ ಅಲ್ವಾ? ಸೊ ಇದು ಆಗಿದೆಯಾ ಇವಾಗ ಚಪಾತಿ? ಒಂಚೂರು ಬೇಯ್ಬೇಕಾ ನೋಡೋಣ ಅಲ್ಲ? ಸರಿ ಸರಿ. ಆಗಿದೆ, ಆಲ್ಮೋಸ್ಟ್ ಆಗಿದೆ. ಕಮ್ಮಿ ಮಾಡಿದ್ದೆ, ಆಲ್ಮೋಸ್ಟ್ ಆಗಿದೆ. ಪ್ಲೇಟ್ ತಗೊಳ್ಳಿ, ಸ್ವಲ್ಪ ಬೆಣ್ಣೆ ಹಾಕ್ಕೊಳ್ಳಿ. ಸರಿ, ನೋಡೋಣ. ಪಲ್ಯ, ಅವರೆಕಾಳು ಪಲ್ಯ ಕೊಡ್ತೀನಿ. ಓಕೆ, ಅಲ್ಲಿ ಇರ್ಲಿ ಅಮ್ಮ. ನೀವು ಆಗ ಒಂದು ಹಾಡು ಸ್ಟಾರ್ಟ್ ಮಾಡಿದ್ರಿ, ಅದಲ್ಲೇ ಇಡೋಣ. ಯಾಕಂದ್ರೆ ನನಗೆ ನೀವು ಡ್ಯಾನ್ಸರ್ ಅಂತ ಹೇಳಿದ್ಮೇಲಂತೂ ನನಗೆ ತುಂಬ ಖುಷಿ ಆಯ್ತು. ಆದರೆ ಈಗ ಡ್ಯಾನ್ಸ್ ಮಾಡೋದಕ್ಕೆ ಆಗೋದಿಲ್ಲ, ಅದು ಕಾಲು ಬೇರೆ ನೋವ್ತಾ ಇದೆ ಅಂದ್ರಿ. ಸೊ ನಮಗೋಸ್ಕರ, ನಮ್ಮ ವೀಕ್ಷಕರಿಗೋಸ್ಕರ ಒಂದು ವಚನ ಅಥವಾ ಹಾಡು ನಿಮ್ಗೆ ಯಾವ್ದು ಬರುತ್ತೋ ಅದು ಹೇಳಿ ಅಮ್ಮ. ವಾಯ್ಸ್ ಅಂತೂ ತುಂಬ ಚೆನ್ನಾಗಿದೆ, ನನ್ಗೆ ಗೊತ್ತಾಯ್ತು. ಬೈಬೇಡಿ, ಖಂಡಿತವಾಗೂ ಇಲ್ಲ. ನೀವು ಇಷ್ಟು ರುಚಿಯಾಗಿ ಯಾರು ಚೆನ್ನಾಗಿ ಮಾಡಾಕ್ತಾರೋ, ಬೈಯೋದಂತೂ ಸಾಧ್ಯನೇ ಇಲ್ಲ. ಹೇಳಿ. ಭಕ್ತನಾದ ಬಳಿಕ ಜಂಗಮ ಮೆಚ್ಚಬೇಕು, ಭಕ್ತನಾದ ಬಳಿಕ ಜಂಗಮ ಮೆಚ್ಚಬೇಕು, ಜಂಗಮನಾದ ಬಳಿಕ ಭಕ್ತ ಮೆಚ್ಚಬೇಕು, ಜಂಗಮನಾದ ಬಳಿಕ ಭಕ್ತ ಮೆಚ್ಚಬೇಕು, ಭಕ್ತನಾದ ಬಳಿಕ ಜಂಗಮ ಮೆಚ್ಚಬೇಕು. ಭಕ್ತನ ಕಾಯವೇ ಜಂಗಮನ ಕಾಯ, ಭಕ್ತನ ಕಾಯವೇ ಜಂಗಮನ ಕಾಯ, ಜಂಗಮನ ಕಾಯವೇ ಭಕ್ತನ ಕಾಯ. ಕಪಿಲ ಸಿದ್ಧ ಮಲ್ಲೇಶಯನಲ್ಲಿ ಇದೇ ಉಪಾಯ, ಇದೇ ಬಹಳ ಅದ್ಭುತವಾಗಿ ಹೇಳಿದ್ದೀರಾ. ನೀವು ಹೇಳಿದ್ರಲ್ಲ ಬೈಬೇಡಿ ಅಂತ, ಬೈಯೋದಲ್ಲ, ನೀವು ಎಷ್ಟು ಹೊಗಳಿದ್ರು ಕಡಿಮೆನೆ. ಏನದು ಸೀಕ್ರೆಟ್ ನಿಮ್ದು ಇಷ್ಟೆಲ್ಲ ಎನರ್ಜಿದು? ನಿಮ್ಮ ಈ ಏಜಲ್ಲಿ ಏನಾದರೂ ಒಂದು ಸೀಕ್ರೆಟ್ ಇರಲೇಬೇಕು. ಏನು ಮಾಡ್ತೀರಾ? ಇಷ್ಟು ಎನರ್ಜಿ, ಇಷ್ಟೊಂದೆಲ್ಲ ಇಟ್ಕೊಂಡಿದ್ದೀರಲ್ಲ? ಏನಿಲ್ಲ, ಉತ್ಸಾಹ ಇಟ್ಕೊಂಡಿದ್ದೀರಾ? ಒಂದೇ ಏನು ಅಂದರೆ, ದೇವರು ಈ ಜನ್ಮ ಕೊಟ್ಟಿದ್ದಾನೆ.
ಹೌದು. ಅದನ್ನು ನಾವು ಒಂಥರ ಸದುಪಯೋಗ ಪಡಿಸ್ಕೋಬೇಕು. ಆಮೇಲೆ ಇರೋವರೆಗೂ ನಾವು ಸಂತೋಷ ಪಡಬೇಕು, ಇನ್ನೊಬ್ಬರನ್ನು ಸಂತೋಷ ಪಡಿಸ್ಬೇಕು. ನಮ್ದು ಏನೇ ಕಷ್ಟ ದುಃಖ ಏನೇ ಬರಲಿ ನುಂಗ್ಕೊಂಡ್ರೆ ಒಳ್ಳೇದು ಅಲ್ವಾ? ಕಷ್ಟ ಸುಖ ಜೀವನದಲ್ಲಿ ಇದ್ದೇ ಇರುತ್ತೆ ಅಲ್ವಾ, ಬೇವು ಬೆಲ್ಲದ ಹಾಗೆ. ಹಾಗೆ ಆಮೇಲೆ ದೇವ್ರು ಇಷ್ಟೆಲ್ಲ ನನಗೆ ಕೊಟ್ಟಿದ್ದಾನೆ, ಇದನ್ನೇ ನಾನು ಉಪಯೋಗಿಸ್ಕೊಳ್ಳೋಣ. ನಂದು ನಾನು ಸಂತೋಷ ಪಡ್ಕೊಳ್ಳೋಕ್ಕೆ ಇದನ್ನೇ ಉಪಯೋಗಿಸ್ಕೊಳ್ಳೋಣ ಅನ್ನೋದು ದೇವ್ರಿಟ್ಟಿರೋವರೆಗೂ ಮಾಡೋದು ಇರೋದು. ಆಮೇಲೆ ಅವನಿಷ್ಟ ಇಲ್ಲ. ಈ ಮೇ ಬಿ ಈ ಉತ್ಸಾಹ ಇದೆಯಲ್ಲ, ಈ ಜೀವನದ ಬಗ್ಗೆ ಉತ್ಸಾಹ, ಖುಷಿಯಾಗಿರೋದು ಮೇ ಬಿ ಅದೇ ಸೀಕ್ರೆಟ್ ಅಂತ ನನ್ಗೆ ಅನ್ನಿಸ್ತಾ ಇದೆ. ತುಂಬಾ ಚೆನ್ನಾಗಿ ಬನ್ನಿ ಟೇಸ್ಟ್ ನೋಡಿ ಮುಂಚೆ. ಕೋರ್ಸ್ ನಾನು ಟೇಸ್ಟ್ ನೋಡ್ಲೇಬೇಕು. ಬೆಣ್ಣೆಯಲ್ಲಿ ಬೆಣ್ಣೆ ಇದೆ, ರೊಟ್ಟಿ ಚಪಾತಿನೂ ತಣ್ಣಗಾಗಿದೆ, ಬೆಣ್ಣೆ ಹಾಕೊಳ್ಳಿ. ಬೆಣ್ಣೆ ಕೊಡಿ. ಓಕೆ, ಬೆಣ್ಣೆ ಇಲ್ಲೇ ಇದೆ ಅಮ್ಮ. ಬೆಣ್ಣೆ ಅಥವಾ ತುಪ್ಪ ನಿಮ್ಮ ಇಷ್ಟ ಯಾವ್ದಾದ್ರು ಹಾಕೊಳ್ಳಿ. ಸರಿ ಸರಿ. ಇದನ್ನ ಸೇವನೆ ಮಾಡೋಕ್ಕಿಂತ ಮುಂಚೆ ವಿಭೂತಿ ಕೊಡಿ. ವಿಭೂತಿ ಕೊಡೋದ್ರಿಂದ ನಾವು ತಿನ್ನೋ ಪದಾರ್ಥ ಪ್ರಸಾದ ಆಗುತ್ತೆ ಅಲ್ವಾ? ಹೌದಾ ಇಲ್ವಾ? ಪ್ರಸಾದ ಆಗತ್ತೆ. ಆಮೇಲೆ ಇದರಲ್ಲಿ ಏನೇ ವ್ಯತ್ಯಾಸ ಇರಲಿ, ಏನೋ ಕೆಟ್ಟದು ಏನೋ ಬೆರ್ತಿದೆ ಅಂತ ಏನೇ ಇದ್ರೂ ಎಲ್ಲ ನಿವಾರಣೆ ಆಗತ್ತೆ. ಹೌದು. ಸೊ ಇನ್ನು ಜಾಸ್ತಿ ಕಾಯೋದು ಬೇಡ. ಸೊ ನೀವು ಹೇಳಿದ ಇದು ಸಪ್ರೇಟೇ ತಿಂದು ನೋಡಿ, ಇದು ಕಾಂಬಿನೇಷನ್ ಬೇಡ. ನಿಮ್ಮ ಟೇಸ್ಟ್ ಗಾದೆ ಕೇಳಬೇಕು. ಹಾಗೆ ಗಾದೆ ಕೇಳಿಲ್ವಾ? ರುಚಿ ಅವರವರದು, ನೋಟ ಬೇರೆಯವ್ರದ್ದು. ಓಕೆ ಸರಿ. ನಾನು ಹಾಗಾದ್ರೆ ಒಂದು ಕೆಲಸ ಮಾಡ್ತೀನಿ, ಸಪ್ರೇಟೇ ತಿಂದು ನೋಡ್ತೀನಿ. ಆಯ್ತಪ್ಪ. ಯಾಕಂದ್ರೆ ಈಗ ಸಪ್ರೇಟ್ ಹೇಗಿದೆ ಅಂತ ನೋಡ್ಬೇಕು. ಕಾಂಬಿನೇಷನ್ ಅಂದ್ರೆ ಅದೊಂದು ಬೇರೆ ರೀತಿ. ಅದನ್ನೇ ಸಪ್ರೇಟ್ ತಿನ್ನಿ, ಅದನ್ನೇ ಸಪ್ರೇಟ್ ತಿನ್ನಿ. ನನ್ಗೆ ಹಾಗೆ ಅನಿಸ್ತಾ ಇದೆ. ಏನಾದರೂ ಕಮ್ಮಿ ಆಗಿದೆಯಾ? ಏನೂ ಇಲ್ಲ, ಎಲ್ಲ ಪರ್ಫೆಕ್ಟ್ ಆಗಿದೆ. ಕಡಿಮೆ ಆಗಿಲ್ಲ, ರುಚಿ ಇದೆ. ಏನೂ ಇಲ್ಲ ಅಂದ್ರೆ ಅರ್ಥ ಮಾಡ್ಕೊಂಡು ಬೇರೆ ರೀತಿ ಮಾಡಬೇಡಿ. ಇಲ್ಲ ಇಲ್ಲ, ರುಚಿ ಚೆನ್ನಾಗಾಗಿದೆ. ಈರುಳ್ಳಿ ತುಂಬಾ ಹಾಕಿದ್ದೀರಾ, ಅದ್ರ ಫ್ಲೇವರು. ಅವರೆಕಾಳಿಂದು ಯಾರು ಏನ್ ಮಾಡ್ಕೊಟ್ರು ನಾನು ಫಸ್ಟ್ ಆಗಿ ಚೆನ್ನಾಗೇ ಇರುತ್ತೆ ಅದಂತೂ ಖಂಡಿತ. ಯಾಕಂದ್ರೆ ಅವರೆಕಾಳನ್ನು ಹಾಳು ಮಾಡಕ್ ಸಾಧ್ಯನೇ ಇಲ್ಲ ಅಡಿಗೆನ, ಅಷ್ಟೊಂದು ಚೆನ್ನಾಗಿದೆ, ತುಂಬಾ ರುಚಿಯಾಗಿದೆ ಅಮ್ಮ. ಈಗ ಇದು ಚಪಾತಿ ತುಪ್ಪ ಹಚ್ಕೊಂತೀನಿ, ಮಿಕ್ಸ್ ಮಾಡ್ಕೊಂಡೆ, ಬೆಣ್ಣೆ ಹಾಕೊಂಡೆ ತಿನ್ನಿ ನೋಡಿ. ಖಾರ ಬೇಕಾದ್ರೆ ನೀವು ನಿಮ್ಗೆ ಎಷ್ಟು ಬೇಕೋ ಅಷ್ಟು ಖಾರ ಹಾಕೋಬಹುದು ಅದಕ್ಕೆ. ಇದು ಹದ ಆಗಿದೆ, ಬೆಣ್ಣೆ ಹಾಕೊಳ್ಳಿಲ್ಲ. ಅದೊಂಥರ ತುಂಬಾ ಸಿಂಪಲ್ ಆಗಿದೆ. ಇದು ಕಾಂಬಿನೇಷನ್ ನೀವು ಹೇಳಿದಾಗೆ ಬೇಡ, ಸುಮ್ಮನೆ ಇದನ್ನ ಬೆಣ್ಣೆ ಅಥವಾ ತುಪ್ಪ ಹಾಕೊಂಡು ಬೇಕಿದ್ರೆ ಒಂದು ಸ್ವಲ್ಪ ಉಪ್ಪಿನಕಾಯಿ ಹಾಕೋಬಹುದು. ಉಪ್ಪಿನಕಾಯಿ ಬೇಕಾದ್ರೆ. ಆದ್ರೆ ನನಗೆ ಸ್ವಲ್ಪ ಸ್ಪೈಸಿಗಿಂತ ಈ ತರ ಹದ ಇದ್ರೆ ನನಗೆ ಖುಷಿ ಆಗೋದು. ಸ್ಪೈಸಿ ಖಾರ ಬೇಕು ಅಂತಾನೆ ಇಲ್ಲ, ಹಾಗೆ ಇಟ್ಕೊಂಡು ತಿಂದ್ಬಿಡ್ತೀನಿ ನಾನು. ತುಂಬಾ ಚೆನ್ನಾಗಿದೆ, ಒಳ್ಳೆ ರುಚಿಯಾದ ಎರಡು ಅಡುಗೆ. ಅವರೆಕಾಳಿನ ಅಡುಗೆಯನ್ನು ಇವತ್ತು ಮಾಡಿದ್ದೀರಾ, ತುಂಬ ಟೇಸ್ಟ್ ಇದೆ. ಎಲ್ಲರೂ ಮನೆಯಲ್ಲಿ ಟ್ರೈ ಮಾಡಲೇಬೇಕು ಇದನ್ನು, ಅಷ್ಟೊಂದು ಚೆನ್ನಾಗಿದೆ ಅಮ್ಮ. ಸೊ ನಮ್ಮ ಖಾನಾವಳಿ ಕಾರ್ಯಕ್ರಮಕ್ಕೆ 2ನೇ ಸಲ ಬಂದು 2 ಅದ್ಭುತ ಅಡುಗೆಗಳನ್ನು ಮಾಡಿದ್ದೀರಾ. ನಮ್ಮ ಖಾನಾವಳಿ ತಂಡದ ಪರವಾಗಿ ನಿಮಗೆ ಧನ್ಯವಾದಗಳು. ಶರಣಾರ್ಥಿ ಅಮ್ಮ. ನಿಮಗೂ ಅಷ್ಟೇ ಧನ್ಯವಾದಗಳು, ತುಂಬ ತುಂಬ. ಆಮೇಲೆ ನೋಡಿದವ್ರಿಗೂ ಅಷ್ಟೇ ತುಂಬ ಧನ್ಯವಾದಗಳು. ನೀವು ನನಗಿಲ್ಲ ಅವಕಾಶ ಮಾಡಿಕೊಟ್ರಿ. ಸೊ ಖಾನಾವಳಿ ಬಸವ TV ಖಾನಾವಳಿ ಅವರಿಗೂ ಅಷ್ಟೇ. ಓಕೆ. ಅವರೆಕಾಳು ಉಸ್ಲಿ ಮಾಡಲು ಬೇಕಾಗುವ ಪದಾರ್ಥ: ಈರುಳ್ಳಿ, ಹಸಿಮೆಣಸಿನಕಾಯಿ, ತೆಂಗಿನಕಾಯಿ ತುರಿ, ಕರಿಬೇವು, ಸಾಸಿವೆ, ಜೀರಿಗೆ, ಹಸಿ ಅವರೆಕಾಳು. ಅವರೆಕಾಳು ಉಸ್ಲಿ ಮಾಡುವ ವಿಧಾನ: 1 ಜಾರ್ಗೆ ಹಸಿಮೆಣಸಿನಕಾಯಿ, ಈರುಳ್ಳಿ ಹಾಕಿ ನುಣ್ಣಗೆ ರುಬ್ಬಿಕೊಂಡು ಸ್ಟವ್ ಹಚ್ಚಿ 1 ಬಾಣಲಿ ಇಟ್ಟು ಅದಕ್ಕೆ ಎಣ್ಣೆ, ಸಾಸಿವೆ, ಜೀರಿಗೆ, ರುಬ್ಬಿದ ಮಿಶ್ರಣ ಹಾಕಿ 2 ನಿಮಿಷ ಕೈಯಾಡಿಸಿ ಅದಕ್ಕೆ 2 ಹೆಚ್ಚಿದ ಈರುಳ್ಳಿ, 1 ಚಮಚ ಬೆಣ್ಣೆ ಹಾಕಿ ನಂತರ ಬೇಯಿಸಿದ ಅವರೆಕಾಳು ಹಾಕಿ ಉಪ್ಪು ಮತ್ತು ತೆಂಗಿನಕಾಯಿ ತುರಿ ಸೇರಿಸಿ 5 ನಿಮಿಷ ಹುರಿದು ಇಳಿಸಿದರೆ ರುಚಿಯಾದ ಅವರೆಕಾಳು ಉಸ್ಲಿ ಸವಿಯಲು ಸಿದ್ಧ. ಅವರೆಕಾಳು ಮಸಾಲೆ ಚಪಾತಿಗೆ ಬೇಕಾಗುವ ಪದಾರ್ಥ: ಬೇಯಿಸಿದ ಅವರೆಕಾಳು, ತೆಂಗಿನಕಾಯಿ ತುರಿ, ಬೆಣ್ಣೆ, ಉಪ್ಪು, ಮೈದಾ ಹಿಟ್ಟು, ಗೋಧಿ ಹಿಟ್ಟು. ಅವರೆಕಾಳು ಮಸಾಲ ಚಪಾತಿ ಮಾಡುವ ವಿಧಾನ: 1 ಜಾರ್ಗೆ 1 ಬಟ್ಟಲು ಬೇಯಿಸಿದ ಅವರೆಕಾಳು ಹಾಕಿ ರುಬ್ಬಿಟ್ಟುಕೊಳ್ಳಿ. 1 ಪ್ಲೇಟ್ಗೆ ಗೋಧಿ ಹಿಟ್ಟು, ಉಪ್ಪು, ತೆಂಗಿನಕಾಯಿ ತುರಿ, ರುಬ್ಬಿಟ್ಟುಕೊಂಡ ಅವರೆಕಾಳು, ಹೆಚ್ಚಿದ ಈರುಳ್ಳಿ,
ಬೇಯಿಸಿದ 3-4 ಚಮಚ ಅವರೆಕಾಳು, 1 ಚಮಚ ಮೈದಾ ಹಿಟ್ಟು ಹಾಕಿ ಕಲಸಿಕೊಳ್ಳಿ. ಸ್ಟವ್ ಹಚ್ಚಿ ತವಾ ಇಡಿ. ಕಾದ ಬಳಿಕ ರೊಟ್ಟಿ ತಟ್ಟಿ ತವಾದ ಮೇಲೆ ಎರಡೂ ಬದಿ ಬೇಯಿಸಿ ಬೆಣ್ಣೆ ಮತ್ತು ಪಲ್ಯದ ಜೊತೆ ಅವರೆಕಾಳು ಚಪಾತಿ ಸವಿಯಲು ಸಿದ್ಧ. ನೋಡಿದ್ರಲ್ಲ ವೀಕ್ಷಕರೇ, ಇವತ್ತಿನ ಖಾನಾವಳಿಯ 2 ಹೊಸ ರುಚಿಗಳನ್ನು ಹೇಗೆ ಮಾಡಿದ್ರು ಅಂತ. ಇದನ್ನು ನೀವು ಕೂಡ ತಪ್ಪದೆ ಮಾಡಿ ನೋಡಿ. ಇದೇ ರೀತಿ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಹೊಸ ರುಚಿಯೊಂದಿಗೆ ನಿಮ್ಮನ್ನು ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ಶ್ರೀ ಬಸವ ಟಿವಿ. ಇದು ಸಂಸ್ಕಾರದ ಬೆಳಕು. ಶರಣು ಶರಣಾರ್ಥಿ.